ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾ, ನಾನೊಂದು ಕೇಳ್ತೀನಿ, ಹೇಳ್ತೀರಾ? ಪ ಪ್ಲಸ್ ಲವ್ ಇಸ್ ಈಕ್ವಲ್ ಟು ಏನು? ಏನು? ಪ ಲವ್ ಲವ್. ಅದೇ ನಿಮ್ಮ ಹೆಂಡತಿ ಈಗ ತಾನೇ ಹೇಳ್ಬಿಟ್ಟು ಹೋದ್ರಲ್ಲ, ಬೆಳಿಗ್ಗೆ ಪಲಾವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಆ ಪಲಾವ್ ಅದು ಬಿಡಿ, ಇನ್ನೊಂದು ಕೇಳ್ತೀನಿ. 1 + 1 ಇಸ್ ಈಕ್ವಲ್ ಟು ಎಷ್ಟು? ದಿಸ್ ಇಸ್ ವೆರಿ ಸಿಲ್ಲಿ ಕ್ವಶನ್. ರಾಂಗ್. 1 + 1 ಇಸ್ ಈಕ್ವಲ್ ಟು 1. ಎಲ್ಲಿದ್ಯಾ ಭಗವಂತ? ಇದಕ್ಕೆ ನಾನೇನ್ ಮಾಡೋದಕ್ಕೆ ಸಾಧ್ಯ ಶಿವಪ್ರಸಾದ್? ಏನ್ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ನಾನೊಬ್ಬ ಸುಗುಣ ಸಂಪನ್ನ ಸಾಂಸಾರಿಕ ಗಂಡನಾಗಿದ್ರು ಇದನ್ನ ವಿರೋಧಿಸಕ್ಕೆ ಆಗ್ತಾ ಇಲ್ಲ. ನನಗೆ ನೀನೇ ತಾನೇ ನ್ಯಾಯ ಕೊಡಿಸ್ಬೇಕು. ಶಿವಪ್ರಸಾದ್, ನನ್ನ ಸೃಷ್ಟಿಯಲ್ಲಿ ಯಾರು ಯಾರಿಗೂ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ. ನೀನು ನೀತಿ ನಿಷ್ಠೆ ನಿಸ್ವಾರ್ಥದಿಂದ ಇದ್ರೆ ಆ ನ್ಯಾಯ ಅನ್ನೋದು ನಿನ್ನನ್ನೇ ಹುಡ್ಕೊಂಡ್ ಬರುತ್ತೆ. ಅಂದ್ರೆ ನನಗೆ ನ್ಯಾಯ ನೀತಿ ನಿಷ್ಠೆ ಪ್ರಾಮಾಣಿಕತೆ ಇಲ್ಲ ಅಂತ ನಿನ್ನ ಮಾತಿನ ಅರ್ಥ? ಇಲ್ಲ, ನೀನ್ ಆ ದಾರಿಲಿರುವಾಗ ಹಿಂಜರಿಕೆ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅಪ್ಪ ಭಗವಂತ, ಸಂಸಾರದ ಮ್ಯಾಟ್ರು ನನಗಿಂತ ಚೆನ್ನಾಗಿ ನಿನಗೇ ಗೊತ್ತು. ಪ್ರಕೃತಿನ ಸೃಷ್ಟಿ ಮಾಡಿರೋ ನೀನು ಸಂಸಾರನೂ ಸೃಷ್ಟಿ ಮಾಡಿದ್ಯಾ. ಸಂಸಾರದಲ್ಲಿ ಹೆಂಡ್ತೀರ್ ಕೊಡೋ ಹಾವಳಿ ಏನು ಅಂತ ನಿನಗೆ ಗೊತ್ತಲ್ವಾ? ಅದು ಹಾವಳಿ ಅಲ್ಲ ಶಿವಪ್ರಸಾದ್, ನಿನ್ನ ಮನೆಯ ದೀಪಗಳನ್ನು ಬೆಳಗಿಸೋಕೆ ಬಂದ ಹೆಣ್ಣಿನ ದೀಪಾವಳಿ. ಅದಕ್ಕೆ ಒಂದಾದ ಮೇಲೊಂದು ಪಟಾಕಿ ಹೊಡಿತಾನೇ ಇರ್ತಾರೆ. ಪಟಾಕಿ ಯಾರ್ದೇ ಆಗಿರ್ಲಿ, ಹಚ್ಚೋರ್ ಹೆಂಡ್ತೀರೇ ಆಗಿರ್ಬೇಕು ಅನ್ನೋದು ಅವರ ಸಿದ್ಧಾಂತ. ಭಗವಂತ, ಸಂಸಾರದಲ್ಲಿ ಅನುಮಾನ ಅನ್ನೋದು ಬಂದ್ರೆ ಸಂಸಾರ ಒಡೆದು ಹೋಗೋದಿಲ್ವೇ? ಹಾಲು ಕೂಡ ಕಾಯಿಸದೇ ಇದ್ರೆ ಒಡೆದೋಗುತ್ತೆ ಶಿವಪ್ರಸಾದ್. ಅದಕ್ಕೆ ಹೇಳೋದು ಸಂಸಾರ ಅನ್ನೋದು ಹಾಲಿನಷ್ಟೇ ಪವಿತ್ರ ಅಂತ. ಸಂಸಾರ ಅನ್ನೋದು ಹಾಲು ಅಂತ ಹೇಳ್ತಾ ಇದೆಯಾ? ಅದಕ್ಕೆ ಅನ್ಸುತ್ತೆ ನಾವು ಗಂಡಂದ್ರು 3 ಹೊತ್ತು ಬಿಸಿ ಒಲೆ ಮೇಲೆ ಕೂತಿರೋ ಫಿಲ್ಲೇ ಇರ್ತೀವಿ. ಆ ಕೂತಿದ್ರು ಒಂದೊಂದ್ಸಾರಿ ಸಂಸಾರ ಒಡೆದೋಗುತ್ತೆ. ಆಗ ಬೇರೆ ದಾರಿ ಇಲ್ಲದೆ ನಿನ್ನ ಹತ್ರ ಬರ್ತೀವಿ. ಆಗ ನೀನು ಆಗಲ್ಲ ಅಂತ ಹೇಳ್ಬಿಟ್ರೆ ನಾವೆಲ್ಲಿಗೆ ಅಂತ ಹೋಗೋದು? ಸಂಸಾರ ಅನ್ನೋ ಹಾಲು ಹಾಳಾಗದೆ ಇರಬೇಕು ಅಂದ್ರೆ ಅದಕ್ಕೆ ನಂಬಿಕೆ ಅನ್ನೋ ಪರಿಶುದ್ಧವಾದ ಪಾತ್ರೆ ಇರಬೇಕು ಶಿವಪ್ರಸಾದ್. ಅದ್ರ ಜೊತೆಗೆ ಪ್ರೀತಿ ಅನ್ನೋ ಕಾವು ಆಗಾಗ ಕೊಡ್ತಾ ಇರಬೇಕು. ಆಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ಇದೇ ಪಾಠ ನನಗೆ ಹೇಳೋ ಬದಲು ಡೈರೆಕ್ಟ್ ಆಗಿ ಆ ಟೀಚರ್ ಅಮ್ಮನಿಗೆ ಹೇಳ್ಬಾರ್ದಾ? ಪ್ರಾಬ್ಲಮ್ ಸಾಲ್ವ್. ಯಾಕೆಂದ್ರೆ ಅವ್ರ ಮನ್ಸಲ್ಲೂ ನೀನೇ ಇದೆಯಲ್ವಾ, ನಿನ್ ಮನ್ಸಲ್ಲೂ ನಾನೇ ಇದೀನಲ್ವಾ? ಹಾಗಿದ್ಮೇಲೆ ಇದಿಷ್ಟು ವಿಷಯನ ನೀನೇ ಯಾಕೆ ಹೇಳ್ಬಾರ್ದು? ನಾನು ಹೇಳ್ಬೇಕಾ? ನನ್ನ ಪ್ರಾಬ್ಲಮ್ಮೇ ಅರ್ಥ ಆಗ್ತಾ ಇಲ್ವಲ್ಲ ಭಗವಂತ ನಿನಗೆ. ಗಿರಿಗೆ ವಿಷಯ ಗೊತ್ತಾದ್ರೆ ಅನುಮಾನ ಬರುತ್ತೆ. ತಪ್ಪೇ ಮಾಡದಿರೋ ನಾನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ನೀನು ಹೇಳ್ದಾಗೆ ನ್ಯಾಯ ನೀತಿ ನಿಷ್ಠೆಯಲ್ಲಿದ್ದೀನಿ. ನನಗೆ ಅನ್ಯಾಯ ಆದ್ರೆ ಸರಿನಾ? ಸತ್ಯದ ಹಾದಿಯಲ್ಲಿ ಫಲ ಮೊದಲ ಹೆಜ್ಜೆಯಲ್ಲಿ ಸಿಗೋದಿಲ್ಲ, ಅದು ಹಾದಿಯ ಕೊನೆಯ ತುದಿಯಲ್ಲಿ ಸಿಗುವಂಥದ್ದು. ಈ ದಾರಿಯಲ್ಲಿ ಕಲ್ಲು ಮುಳ್ಳು ಹಳ್ಳ ದಿಬ್ಬ ಇದೆಲ್ಲವೂ ಸಹಜ. ಅದನ್ನು ದಾಟಿದರಷ್ಟೇ ಫಲ ಕೈಗೆಟಕುವುದು. ನೆನ್ಪಿಟ್ಕೋ ಶಿವಪ್ರಸಾದ್, ಈ ಕಷ್ಟ ಅವಮಾನ ಒತ್ತಡ ಆತಂಕ ಇದೆಲ್ಲವೂ ಇದ್ದರೆ ನೀನು ಸರಿಯಾದ ದಾರಿಯಲ್ಲಿರುವೆ ಎಂದು ಅರ್ಥ. ಅಧರ್ಮದ ಹಾದಿ ನಯವಾಗೇ ಇರುತ್ತೆ, ಆದರೆ ಅಂತ್ಯದಲ್ಲಿ ಕಷ್ಟ ಖಚಿತ. ಆದರೆ ನ್ಯಾಯವಾದ ಮಾರ್ಗದಲ್ಲಿ ಸತ್ಯವಾದ ಮಾರ್ಗದಲ್ಲಿ ಮೊದಲಿಗೆ ಸಿಗೋದೇ ಕಷ್ಟ, ಆದರೆ ಅಂತ್ಯದಲ್ಲಿ ಸಿಹಿಯಾದ ಫಲ ನಿನಗೋಸ್ಕರ ಕಾದು ಕುಳಿತಿರುತ್ತೆ. ಅಂತ್ಯ ಅಂತ್ಯ ಅಂತ ಎಲ್ಲಿ ನನ್ನ ಅಂತ್ಯ ಆಗ್ಬಿಡ್ತು ಅಂತ ನನಗೆ ಅನುಮಾನ ಆಗ್ತಾ ಇದೆ. ಆದ್ರೂ ನನಗೊಂದು ಡೌಟು ಭಗವಂತ. ಹೊಟ್ಬಿಟ್ಯಾ? ಆದ್ರೂ ನೀನ್ ಹೇಳಿದ ತರ ಮಾಡಕ್ಕಾಗಲ್ಲ. ಗಿರಿ ಹತ್ರ ಹೋಗಿ ಇರೋ ವಿಷಯನ ಹೇಳ್ಬಿಟ್ರೆ ನಮ್ಮ ಸಂಸಾರದಲ್ಲಿ ಬಿರುಕು ಬಿಟ್ಬಿಡುತ್ತೆ. ಇದಕ್ಕೆ ನಾನೇ ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ. ಆ ಟೀಚರ್ ಅಮ್ಮನಿಗೆ ಪಾಠ ಕಲಿಸ್ತೀನಿ. ಏನೇನೋ ಕನಸುಗಳು.
ಗಿರಿ ಸ್ವಲ್ಪ ಕಾಫಿ ತಗೊಂಬ, ಸಿಕ್ಕಾಪಟ್ಟೆ ತಲೆ ಸಿಡಿತಾ ಇದೆ. ಗಿರಿ, ಓ ಕಾಫಿ ಘಮ ಘಮ ಅಂತಿದೆ. ಆಹಾ ಗಿರಿ, ಥ್ಯಾಂಕ್ ಯು ಸೋ ಮಚ್. ಆಹಾ ಗಿರಿ, ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ. ಎಲ್ಲರೂ ಸೀರೆ ಉಟ್ಕೋತಾರೆ, ಆದ್ರೆ ಸೀರೆನೇ ನಿನ್ನ ಅಪ್ಕೊಳುತ್ತೆ ಅಂದ್ರೆ ತಪ್ಪೇ ಇಲ್ಲ. ಮಲ್ಲಿಗೆ ಹೂವು ಗಿಡದಲ್ಲಿದ್ರೆ ಅದು ಬರೀ ಹೂವು, ಅದೇ ನಿನ್ನ ಮುಡಿಯಲ್ಲಿದ್ರೆ ಬಿಳಿ ಬಣ್ಣದ ಕಿರೀಟ. ಯಾರೇ ಕಾಲ್ಗೆಜ್ಜೆ ಹಾಕೊಂಡು ನಡೆದ್ರು ಅದು ಬರೀ ಘಲ್ ಘಲ್, ಅದೇ ನೀನ್ ಹಾಕೊಂಡು ನಡೆದ್ರೆ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡೋ ಗೂಗಲ್. ಆಹಾ ಗಿರಿ, ಈ ಕಾಫಿ ಜೊತೆ ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದ್ಬಿಟ್ರೆ ಇಡೀ ದಿವಸ ಫ್ರೆಶ್ ಆಗಿರುತ್ತೆ. ಚೆಲುವೆ ನೀನು ನಕ್ಕರೆ ಯಾಕೆ ಗಿರಿ, ಮೊಮೆಂಟು ಸಿಂಕ್ ಆಗ್ತಾ ಇಲ್ವಾ? ಸಿಂಕ್ ಆಗಿಲ್ಲ ಅಂದ್ರೆ ಹೇಳು, ಚಿನ್ನಿ ಪ್ರಕಾಶ್ ಅವ್ರನ್ನೇ ಕರ್ಸ್ಬಿಡೋಣ. ರೀ, ನಾನು ಇಲ್ಲಿದ್ದೀನಿ. ಅಯ್ಯೋ ಇದೇನಿದು, ಎರಡು ಗಿರಿ? ಎರಡು ಗಿರಿ ಅಲ್ಲ, ಒಂದೇ ಗಿರಿ. ಬನ್ನಿ ಕಡೆ ಕರ್ಮ. ಇಲ್ಲಿದ್ದೀನಿ. ಟೀಚರ್ ಅಮ್ಮ ನೀವಾ? ಓ ಛೇ, ಇದು ತುಂಬಾ ಓವರ್ ಆಯ್ತು. ನಾನು ಹೆಂಡ್ತಿ ಇಲ್ದಿರೋ ಟೈಮಲ್ಲಿ ರೂಮಿಗೆ ಬಂದು ನನ್ನ ಕೈಲೇ ಹಾಡು ಆಡಿಸಿ ಡ್ಯಾನ್ಸ್ ಎಲ್ಲ ಮಾಡಿಸ್ತೀರಾ? ದಿಸ್ ಇಸ್ ಟೂ ಬ್ಯಾಡ್, ಟೂ ವರ್ಸ್ಟ್. ನನ್ನ ಹೆಂಡ್ತಿನ ಬಿಟ್ಟು ಇವತ್ತರೆಗೂ ಯಾರನ್ನೂ ಕಣ್ಣನ್ನು ಸಹ ನೋಡಿರ್ಲಿಲ್ಲ, ಅಂತದ್ರಲ್ಲಿ ನಿಮ್ ಕೈ ಮುಟ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನೀವು 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 ಚೋರಿ. ಕನ್ನಡಕ ಹಾಕೊಳ್ದೆ ತಪ್ಪು ಮಾಡಿದ್ದು ನೀವು, ಈಗ ಟೀಚರ್ಗೆ ಬೈತಿದ್ದೀರಾ? ಅಲ್ಲ ಟೀಚರ್, ನೀವಾದ್ರೂ ಒಂದು ಮಾತು ಹೇಳೋದಲ್ವಾ ನನ್ ಗಿರಿ ಅಲ್ಲ ಅಂತ. ಅದು ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಯಾವುದೇ ಹಾಡು ಕೇಳಿದ್ರು ಶ್ರುತಿ ಲಯದ ಮೇಲೆ ಗಮನ ಕೊಟ್ಟು ಮೈ ಮರೆತುಬಿಡ್ತೀನಿ. ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ನಮ್ಮ ಯಜಮಾನ್ರು ತುಂಬ ಪಾಪದವರು, ಅವ್ರಿಗೇನು ಗೊತ್ತಾಗಲ್ಲ, ನೀವೇನು ತಪ್ಪು ತಿಳ್ಕೊಬೇಡಿ. ರೀ, ಕಾಫಿ ಕುಡಿದು ಸ್ನಾನ ಮಾಡ್ಕೊಂಬನ್ನಿ, ತಿಂಡಿಗೆ ರೆಡಿ ಮಾಡ್ತೀನಿ. ಬನ್ನಿ. ಸತ್ಯ ಅಲ್ಲ ಭಗವಂತ, ನೀನು ನೋಡಿದ್ರೆ ಏನೇನೋ ಹೇಳಿದೆ, ಇಲ್ಲಿ ನೋಡಿದ್ರೆ ಏನೇನೋ ನಡೀತಾ ಇದೆ. ಪಾಪ ನನ್ನ ಗಿರಿ ನನ್ನ ಮೇಲೆ ಕ್ರಿಕೆಟ್ ಬುಕ್ಕಿಗಳು ನಂಬರ್ ಗುರುಜಿ ಮೇಲೆ ಇಟ್ಟಿರೋಷ್ಟು ನಂಬಿಕೆ ನಿಟ್ಟಿದ್ದಾಳೆ. ಆ ನಂಬಿಕೆ ಯಾವುದೋ ಟೀಚರ್ ಅಮ್ಮನಿಂದ ಹಾಳಾಗ್ಬಿಡ್ತಿತ್ತಲ್ಲ. ಏನಪ್ಪ. ಕೌರವ, ಐ ಲವ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.